ಏನ್ ಕಾಣತ್ಲಾ ಅಂಕಿಸಿತಿಯಲ್ಲ ನಾನು ಚಡ್ಡಿ ಹಾಕಿಲ್ವಾ ಎಕ್ಕರ್ಸಿ ಎದ್ಗೋದ್ ಬಿಟ್ರೆ ಎಲ್ಲ ನೆತ್ತಿ ಮ್ಯಾಕ್ ಹೋಗ್ಬಿಡ್ಬೇಕು ಹೋಲ್ಕಾ ನನ್ ಮಗನ್ ತಗೊಂಬಂದು ಇದಾಕಣ ಹಿಂಗಡಿಯ ನೀನು ಏನ್ ಹಂಗೋರಾಸ್ಯ ಗಿಡಿಯಾ ಹೌದು ಊರ್ ಜನ ಎಲ್ಲ ಯಾಕೆ ನಿನ್ ನೋಡ್ ನಗ್ತಾರೆ ಬದುಕೋರ್ನ ಕಂಡ್ರೆ ಹಂಗೆ ಕದ್ಸ ಈ ಊರ್ ನನ್ ಮಕ್ಳು ಬದುಕಿದ್ರೆ ಬಾಯ್ ಬಡ್ಕತಾರೆ ಕೆಟ್ರೆ ಹೊಂಡ್ ಬಡ್ಕತಾರೆ ನಾನಾಗವತ್ಗೆ ಈ ಊರಲ್ಲಿ ಒಕ್ಕಲ್ತನ ಮಾಡ್ತಾ ಇದ್ದೀನಿ ಗೊತ್ತಾಯ್ತಾ ಸಾ ಒಕ್ಕಲ್ತನ ಎಲ್ಲ ಇದ್ರಲ್ಲಿ ತುಂಬಿದ್ರಿ ಅದ್ ಸರಿ ಈ ಊರಲ್ಲಿ ಯಾರ ಮನ್ಗೆ ಅದೇ ಅವನ್ ಯಾವನ ಹೋಟ್ಲ್ ಇಟ್ಕೊಂಡವನಂತಲ್ಲ ಡಾಕಪ್ಪ ಅವನ್ ನಿನಗ್ ಗೊತ್ತಾ ಗೊತ್ತಾ ಆ ಪೈಲ್ವಾನ್ ಡಾಕಪ್ಪ ನಾನೇ ಕಂಡ ಇವನ್ಯಾವನಪ್ಪ ನನ್ ಕಾಲಿಗೆ ಬೀಳಕ್ ಬಂದವನು ಜಿದ್ದಿರೋ ಬೇಟ ಅಣ್ಣ ನನ್ ಕಂಜೂಸ್ ಕಾಳಪ್ಪನ್ ಕಡೆಯವನು ಅರೆ ನಮ್ ಕಾಕ್ನಲ್ಲಿ ಕಂಜೂಸ್ ಕಾಳಪ್ಪನ್ ಕಡೆ ಏನ್ ವಿಷಯ ಡಾಕಪ್ಪಣ್ಣ ನಾನೊಬ್ಬ ಟೈಲರು ಈ ಊರ್ನಲ್ಲಿ ಒಂದ್ ಶಾಪ್ ಓಪನ್ ಮಾಡೋಣ ಅಂತ ತಮ್ಮನ್ ಭೇಟಿ ಮಾಡಿದ್ರೆ ಇಲ್ಲಿ ರೂಮು ಗೀಮು ಎಲ್ಲ ವ್ಯವಸ್ಥೆ ಮಾಡ್ತೀರಂತ ಕಾಳಪ್ಪನವ್ರು ಹೇಳಿದ್ರು ಹಂಗ ಕುಂತ್ಕ ಬಾ ಕಾಪಿ ಕುಡಿಯುವಂತೆ ಲೇ ಗುಂಡ ಎರಡ್ ಸ್ಪೆಷಲ್ ಕಾಪಿ ತಗೊಂಬರ್ಲಾ ಅದ್ ಸರಿ ನಮ್ ಮೂರ್ನೋರ್ದೆಲ್ಲ ನೀನ್ ಒಬ್ನೇ ಒಲೆಯಕ್ಕಾಯ್ತದ ಯಾಕಣ್ಣ ನಿಮ್ ಊರ್ನೋರ್ದೆಲ್ಲ ಅಷ್ಟೊಂದ್ ದೊಡ್ಡದ ಹೋಯ್ತಾ ಹೋಯ್ತಾ ಗೊತ್ತಾಯ್ತದೆ ಡಾಕಪ್ಪಣ್ಣ ನಿಮ್ ಹಳ್ಳಿಯಲ್ಲಿ ಒಳ್ಳೊಳ್ಳೆ ಪಿಗರ್ಗಳಿವೆ ಏಯ್ ಕಮಲೇಶಟ್ಟು ಅವಳು ಯಾರು ಗೊತ್ತಾ ಇಲ್ಲ ನನ್ನ ಮಗಳು ನೀನ್ ಪ್ಯಾಟೆ ಚಿಲ್ರೆ ಬುದ್ಧಿ ಏನಾದ್ರು ತೋರ್ದೆ ನಿನ್ ಬೋಟಿ ಕಲಿಜಿ ಎಲ್ಲ ತೆಗೆದು ನಿನ್ ಕೈ ಕೊಟ್ಬಿಡ್ತೀನಿ ಸಾರು ಅಯ್ಯಪ್ಪ ದಯವಿಟ್ಟು ಕ್ಷಮಿಸ್ಬಿಡೋಣ ಬ್ಯಾರೆ ಯಾರು ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ಸ್ಪೆಷಲ್ ಕಾಪಿ ಯಜಮಾನ್ರೆ ನಿಮ್ಗೂ ಸ್ಪೆಷಲ್ ಅಯ್ಯಯ್ಯೋ ಯಾಕೆ ಇಟ್ಟತ್ತು ಯಜಮಾನ್ರೆ ಲೇಟ್ ಆಗಿ ತಂದ್ರೆ ಕ್ವಾಲಿಟಿ ಚೆನ್ನಾಗಿದೆ ಅಂತ ತಿಳ್ಕೊಂತಾರೆ ಗಿರಾಕಿಗಳು ಓ ಹಂಗ ಒಳ್ಳೆ ಯಜಮಾನ್ರು ಹೋಟ್ಲಾಗೆ ಹುಟ್ಟಿದೀರಾ ಹೋಟ್ಲಾಗೆ ಬೆಳ್ದಿದ್ದೀರಾ ಅಷ್ಟು ಗೊತ್ತಿಲ್ ಮ್ಯಾಕೆ ಏ ಎಲ್ಲೋ ಬಾಯಿ ಮುಂದಾಗ ಹುಟ್ಟಿರ್ಬೇಕು ಏ ಕರಿಟೋಜರು ಅಣ್ಣ ಏನ್ ಹಂಗ ಯೋಚನೆ ಮಾಡ್ತೀಯಾ ಮೊದ್ಲು ಕಾಪಿ ಕೊಡಿ ಆಮೇಲೆ ಕಾಸು ಕೊಡುವೆ ಅಯ್ಯೋಯ್ಯೋ ಕುಡಿಬೇಡ ಕುಡಿಬೇಡ ಲೇ ಕರಿಯಾ ಗುಡ್ಡ ಬರ್ರ ಇಲ್ಲಿ ಏನ್ ಯಜಮಾನ್ರೆ ಅವನೆಲ್ಲ ಕರಿಯಾ ಇದಕ್ಕವನೆ ನನ್ ಮಕ್ಳ ನನ್ ಹೋಟ್ಲಲ್ಲಿ ಬಿಟ್ಟಿ ಸಿಗ್ತದೆ ಅಂತ ಚೆನ್ನಾಗಿ ತಿನ್ಬಿಡೋದು ಹೋಗಿ ತಿಪ್ಪೆ ಬರ್ತಿ ಮಾಡ್ಬಿಡೋದು ಲೇ ಕಾಪಿಗೆ ಇಷ್ಟೊಂದು ಸಕ್ಕರೆ ಉದಿದಿರಲ್ಲ ನಾನೇನು ಈ ಊರಲ್ಲಿ ಒಕ್ಕಲ್ತನ ಮಾಡ್ಬೇಕು ಇಲ್ಲ ಗುಡ್ಸ್ಗುಂಡ ಹತ್ರ ಆಗ್ಬೇಕು ಹೇಳು ಇಸ್ಕಳ್ಳ ಕಾಪಿಯ ಇವೆರಡನ್ನು ಒಳಗೆ ತಗೊಂಡೋಗಿ ಸಕ್ಕರೆ ಹಾಲು ಕಮ್ಮಿ ಇರು ಆರ್ಡಿನರಿ ಕಾಪಿ ತಗೊಂಬ ಡಾಕಣ್ಣ ಎಂಜಲು ಇಲ್ಲಿ ಬೇರೆ ಯಾವ ಗಿರಾಕಿನೂ ನೋಡಿಲ್ಲ ಅದಕ್ಕೆ ಕೂತ್ಕೊಳ್ಳ ಸಾಕು ಅಯ್ಯ ಸಕ್ಕರೆ ಜಾಸ್ತಿ ತಿಂದ್ರೆ ಸಕ್ಕರೆ ಕಾಯಿಲೆ ಬರ್ತದೆ ಲೇ ಹಳೆ ಬೇವರ್ಸಿ ಓಸಿತಿ ನೀವು ಯಾವಾಗಲೂ ನಾಚಿಕೆ ಹಾಕಿಲ್ವಾ ಬಾಬಾ ತಿಪ್ಪೆ ಮೇಲೆ ಹೋಗಿದ್ದೆ ಬಿಡ್ತಾರವ ಅಂತ ಹೋಗಿದ್ದೆ ಇವನು ಯಾರು ನಿನ್ನಂಗ್ ದಿಕ್ಕು ದೇಶ ಬೇವರ್ಸಿ ಕ್ಯಾಮೆ ನೋಡೋಗೋ 10 ಪೈಸಾ ದುಡಿಯೋ ಯೋಗ್ತಿಲ್ಲ ಗಣೇಶ್ ಬಿಡಿಬೇಕು ಡಾಕಣ್ಣ ಏನೇ ಅದು ನನ್ನ ವ್ಯವಸ್ಥೆ ನೋಡೋ ನಿನ್ ವ್ಯವಸ್ಥೆ ಎಲ್ಲ ಆಯ್ತದೆ ಅದಕ್ಕೆ ದುಡ್ಡು ಕೊಡ್ಬೇಕು ನನ್ ರೂಮ್ ಬಾಡಿಗೆ 400 ರೂಪಾಯಿ ದಿನ ನನ್ನ ಹೋಟ್ಲಿಗೆ ಊಟಕ್ಕೆ ಬರ್ಬೇಕು ನಿನ್ ಗೊತ್ತಾಯ್ತಾ ಒಟ್ಟು 800 ರೂಪಾಯಿ ಕೊಟ್ರೆ ನೋಡೋ ಬೀಗದ ಕೈ ಇಲ್ಲದೆ ಲಪ್ ಅಂತ ನೀನು ಕೊಟ್ಬಿಡ್ತೀನಿ ಸ್ವಾಮಿ ನಾನು ಅನಾಥ 4 ಜನರ ಸಮಕ್ ಬದುಕ್ಬೇಕು ಅಂತ ಊರ್ ಬಿಟ್ಟು ಊರಿಗೆ ಬಂದಿದ್ದೀನಿ ದಯವಿಟ್ಟು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಹೋಗ್ಲಿ ನಮ್ ಕಂಜೂಸ್ ಕಾಳನ್ ಕಡೆವನು ಅಂತೀಯಾ ಒಂದ್ 5,500 ರೂಪಾಯಿ ಹಿಡ್ಕೊಂಡ್ ಕೊಡು 5,500 ರೂಪಾಯ ಅದನ್ನು ಸೇರ್ಸ್ಕೊಟ್ಬಿಡ್ತೀನಿ ತಗೊಳ್ಳಿ ಸಮಯ ಅಷ್ಟ್ ಮಾಡು ಏ ಕರಿಯಾ ಏನ್ ಬಾವಾ ಬಾಲ ಇಲ್ಲಿ ನಮ್ಮ ಅಂಗಡಿ ಮನೆ ಖಾಲಿ ಅದಲ್ಲ ಅದ್ನ ಬೀಗ ತೆಗ್ದ ಅವ್ರಿಗೆ ತೋರು ಲೇ ಹಂಗೆ ಆ ಕಾಪಿ ದುಡ್ಡುನುವೆ ಈ ಸಾಮಾನು ಹೊತ್ಕೊಂಡ್ ಬಂದಿದ್ ಕೂಲಿ ಎರಡನ್ನೂ ಉಸುಲ್ ಮಾಡು ಬಿಡಿ ಅಣ್ಣ ಏನಣ್ಣ ಇಲ್ಲಿ ಈ ಡಾಕು ಮಂಗಲ್ ಸಿಂಗು ನಿಂಗೇನಾಗಬೇಕು ಏ ನಮ್ಮ ಅಕ್ಕನ ಗಂಡ ಬಾಳ ಕಂಜೂಸ್ ಅಲ್ವೇ ಯಾಕಸ್ ಮಕ್ಕುಗೆ ಸಾಗರ ಮೇಲೆ 10 ಪೈಸೆ ಬಿದ್ದಿದ್ರು ತೆಗಿಯೋನು ದುಡ್ಡುಗೋಸ್ಕರ ನಿಮ್ ಸಾಮಾನು ಹೊತ್ಕೊಂಡ್ ಬಂದಾಗ್ಲೇ ಗೊತ್ತಾಗ್ಲಿಲ್ವಾ ಅದು ಸರಿ ಅನ್ನು ಬ್ಯಾರೆ ಯಾರಿಗೂ ಕೊಡೋದ್ ಬೇಡ ತಾನಾದ್ರೂ ಒಳ್ಳೆ ಬಟ್ಟೆ ಹಾಕೊಳ್ಳೋದ್ ಬೇಡವಾ ಬರೀ ಚಡ್ಡಿ ಬನ್ನಿನಲ್ಲೇ ಇದಾನೆ ಈಗ್ಲಾದ್ರೂ ಎಷ್ಟೋ ವಾಸಿ
ಮೊದ್ಲು ಬರೀ ಪುಟ್ಕೋಸಿಲೆ ಇರ್ತಿದ್ದ. ಅರೆ ಶಿವನಳ್ಳಿ ಅಂಟ್ಕೊಳ್ಳಿ ಇಳ್ಕೊಳ್ಳಿ. ಎತ್ತಿನ ಗಾಡಿ ಓಡಿಸ್ತಾನಲ್ಲಪ್ಪ ಇವ. ಎಲ್ಲ ತಕ್ಷಣ ಹೋಗೋದು. ಯಾರೇ ಕೂಗಾಡಲಿ ಊರೇ ಹೋರಾಡಲಿ. ಏನಪ್ಪ ಶಿವನಳ್ಳಿಗೆ ಯಾಕೆ ಹೋಗ್ಬೇಕು? ನಡ್ಕೊಂಡು ಹೋಗ್ಬೇಕು. ಅದ್ ಗೊತ್ತಯ್ಯ, ಇನ್ನೇನ್ ನಿಮ್ಮ ಹಳ್ಳಿ ಫ್ಲೈಟ್ ಹೋಗತ್ತೆ. ಯಾವ ಕಡೆ ಹೋಗ್ಬೇಕು ಅಂದೆ. ಓ ಹಂಗ ಈ ದಾರಿ ಹಿಡ್ಕೊಳ್ಳಿ, ಅದೇ ಕರ್ಕೊಂಡು ಹೋಗ್ಬಿಡ್ತದೆ. ಆ ಒಳ್ಳೆ ಕಿರಿಕ್ ಸಮಾಸ ಇದೆ. ಸೌಮ್ಯ, ಶಿವನಳ್ಳಿಗೆ ಯಾಕೆ ಬಂದ್ರೆ? ನಮ್ಗೆ ಪರಿಚಯಿಸ್ತಿದ್ದಾರೆ. ಯಾಕೆ? ಯಾಕೂ ಇಲ್ಲ, ಹಿಂಗೆ ಮೊನ್ನೆ ಯಾರೋ ಬಂದ್ಬಿಟ್ಟು ಒಂದ್ 4-5 ಮನೆ ದೋಚ್ಕೊಂಡು ಹೋಗ್ಬಿಟ್ರು. ಅದಕ್ಕೆ ಏಯ್, ನನ್ನೇನ್ ಕಳ್ಳ ಅಂತ ತಿಳ್ಕೊಂಡಿದ್ಯಾ ನಿನ್ನ ಅಜ್ಜಿ? ಚಚಾ ನೀವಲ್ಲ, ಅವತ್ ಬಂದಿದ್ರು ಕೇಳ್ದೆ, ನೀವ್ ಹೋಗಿ. ಒಳ್ಳೆ ತಲಾಟೆ ಸವಾಸ ಆಯ್ತಲ್ಲ.